Hey guys, welcome back to another video. ಈ ವಿಡಿಯೋದಲ್ಲಿ ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಈ ಲಿಸ್ಟ್ ಅಲ್ಲಿರೋ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಯೂಟ್ಯೂಬ್ ಅಲ್ಲಿ ಇವೆ. ಒಂದೆರಡು ಸಿನಿಮಾಗಳು ಟೆಲಿಗ್ರಾಮ್ ನಿಂದ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಟೆಲಿಗ್ರಾಮ್ ನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಮೂವಿಯನ್ನು ಡೌನ್ಲೋಡ್ ಮಾಡಿಕೊಂಡು ಎಂಜಾಯ್ ಮಾಡಬಹುದು. ಈ ಲಿಸ್ಟ್ ಅಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಿವೆ. ಅದಕ್ಕೆ ವಿಡಿಯೋನು ಕೊನೆವರೆಗೂ ಖಂಡಿತ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಸ್ ನೋಡೋದಕ್ಕೆ ಫಿಲ್ಮಿ ಕಾರ್ನರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ಮತ್ತೆ ಲೇಟ್ ಮಾಡೋದಕ್ಕೆ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಕೌಂಟೌನ್ ನಂಬರ್ 5 ಅಲ್ಲಿ ಬರೋ ಮೂವಿ ಹೆಸರು ಹೈಪರ್. ಇದು 2016 ನಲ್ಲಿ ಬಂದ ತೆಲುಗು ಭಾಷೆಯ ಒಂದು ಆಕ್ಷನ್ ಥ್ರಿಲ್ಲರ್ ಮೂವಿ. IMDb ಅಲ್ಲಿ ಮೂವಿಗೆ 5.7 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 89% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ರಾಮ್ ಪೋತಿನೇನಿ, ರಾಜೀವ್ ಖನ್ನಾ, ಮುರಳಿ ಶರ್ಮಾ, ಪ್ರಭಾಸ್ ಜಿನೋರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು ಸೂರ್ಯ ಅಂತಂದ್ರೆ ರಾಮ್ ಪೋತಿನೇನಿ ಅವ್ರದ್ದು. ಅವರು ಈ ಮೂವಿಯಲ್ಲಿ ಲೀಡ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಅವರಿಗೆ ಅವ್ರ ತಂದೆ ಅಂತಂದ್ರೆ ತುಂಬಾನೇ ಇಷ್ಟ. ಅವರು ತುಂಬಾನೇ ಪ್ರೊಟೆಕ್ಟಿವ್ ಆಗಿರ್ತಾರೆ ಅವ್ರ ತಂದೆ ಬಗ್ಗೆ. ಮುಂದೆ ಅವ್ರ ತಂದೆ ಏನೋ ಒಬ್ಬ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ಅವನು ಯಾಕೆ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ, ಮುಂದೆ ಸೂರ್ಯ ಯಾವ ಥರ ಅವ್ರ ತಂದೆಯನ್ನು ಪ್ರೊಟೆಕ್ಟ್ ಮಾಡ್ತಾನೆ, ನಂತರ ಏನಾಗುತ್ತೆ ಅನ್ನೋದೇ ಮೂವಿಯ ಒನ್ಲೈನ್ ಸ್ಟೋರಿ. ಇದರ ಸ್ಟೋರಿ ಲೈನ್ ತುಂಬಾನೇ ಚೆನ್ನಾಗಿದೆ. ಈ ಮೂವಿ ಕನ್ನಡ ಡಬ್ಡಲ್ಲಿ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಒಂದ್ಸಲ ಖಂಡಿತ ನೋಡಿ, ಇಂಪ್ರೆಸ್ ಮಾಡುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಯೂಟ್ಯೂಬಲ್ಲಿ ನೋಡ್ಬೋದು. ನಂಬರ್ 4 ಅಲ್ಲಿ ಬರೋ ಮೂವಿ ಹೆಸರು ಸೆಲ್ಫಿ. ಇದು 2022 ಅಲ್ಲಿ ಬಂದ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. ಇದೊಂದು ತಮಿಳು ಭಾಷೆಯ ಮೂವಿ. ಇದನ್ನು ಸೆಲ್ಫಿ ಅನ್ನೋ ಟೈಟಲ್ ಜೊತೆ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಇದು ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. IMDb ಅಲ್ಲಿ ಮೂವಿಗೆ 6.2 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 79% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ವರ್ಷಾ ಭೋಲಮ್ಮ, GV ಪ್ರಕಾಶ್ ಕುಮಾರ್ ಹಾಗೆ ಗೌತಮ್ ಮೆನನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು GV ಪ್ರಕಾಶ್ ಕುಮಾರ್ ಅವ್ರದ್ದು. ಅವರು ಶಾರ್ಟ್ ಟೆಂಪರ್ಡ್ ಆಗಿರ್ತಾರೆ. ಅವರಿಗೆ ತುಂಬಾನೇ ಜಲ್ದಿ ಸಿಟ್ಟು ಬರುತ್ತೆ. ನಂತರ ಒಂದು ಗ್ಯಾಂಗ್ಸ್ಟರ್ ಜೊತೆ ಜಗಳ ಆಗುತ್ತೆ. ನಂತರ ಏನಾಗುತ್ತೆ ಅನ್ನೋದನ್ನು ಮೂವಿಯಲ್ಲಿ ನೋಡ್ಬೋದು. ಇದರಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಕೂಡ ಕೊಡ್ತಾರೆ. ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಆಗಿ ಬರುವ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಒಂದ್ಸಲ ಖಂಡಿತ ನೋಡಿ, ಮೂವಿ ಇಂಪ್ರೆಸ್ ಮಾಡುತ್ತೆ. ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮೂವಿಯನ್ನು ಎಂಜಾಯ್ ಮಾಡ್ಬೋದು. ನಂಬರ್ 3 ಅಲ್ಲಿ ಬರೋ ಮೂವಿ ಹೆಸರು ಗುಂಡೇವಧಾರಿ ಅರ್ಜುನ. ಇದು 2023 ಅಲ್ಲಿ ಬಂದ ಒಂದು ಮಿಸ್ಟರಿ ಅಡ್ವೆಂಚರ್ ಮೂವಿ. IMDb ಅಲ್ಲಿ ಮೂವಿಗೆ 6/10 ರೇಟಿಂಗ್ ಸಿಕ್ಕಿದೆ. ಹಾಗೆ 93% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ವರುಣ್ ತೇಜ್, ಸಾಕ್ಷಿ ವೈದ್ಯ, ವಿನಯ್ ರಾಯ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಇದೊಂದು ತೆಲುಗು ಭಾಷೆಯ ಥ್ರಿಲ್ಲರ್ ಮೂವಿ. ಇದನ್ನು ಸೇಮ್ ಟೈಟಲ್ ಜೊತೆ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಇದನ್ನು ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡೈರೆಕ್ಟ್ ಲಿಂಕ್ ಇದೆ, ಡೌನ್ಲೋಡ್ ಮಾಡಿಕೊಂಡು ಎಂಜಾಯ್ ಮಾಡಬಹುದು. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು ಅರ್ಜುನ್ ವರ್ಮಾ ಅಂತಂದ್ರೆ ವರುಣ್ ತೇಜ್ ಅವ್ರದ್ದು. ಅವರೊಂದು ಪ್ರೈವೇಟ್ ಏಜೆಂಟ್ ಆಗಿರ್ತಾರೆ. ನಂತರ ಅವರು ಒಂದು ಗೌರ್ಮೆಂಟ್ ಆಫೀಸರ್ ಅನ್ನು ಕಾಪಾಡೋಕೆ ಒಂದು ಮಿಷನ್ ಮೇಲೆ ಹೋಗ್ತಾರೆ. ಆ ಗೌರ್ಮೆಂಟ್ ಆಫೀಸರ್ ಮೇಲೆ ಒಂದು ಅಟ್ಯಾಕ್ ಆಗೋದಿರುತ್ತೆ. ನಂತರ ಅಟ್ಯಾಕ್ ನಿಂದ ವರುಣ್ ತೇಜ್ ಅವರು ಹೇಗೆ ಕಾಪಾಡ್ತಾರೆ ಆ ಗೌರ್ಮೆಂಟ್ ಆಫೀಸರ್ ಅನ್ನೋದೇ ಈ ಮೂವಿಯ ಒನ್ಲೈನ್ ಸ್ಟೋರಿ. ಇದರಲ್ಲಿ ಬರೋ ಆಕ್ಷನ್ ಸೀನ್ಸ್ ತುಂಬಾನೇ ಚೆನ್ನಾಗಿವೆ. ಆಕ್ಷನ್ ಸೀನ್ಸ್ಗೋಸ್ಕರ ಒಂದ್ಸಲ ಖಂಡಿತ ನೋಡ್ಬೋದು. ಅಲ್ಲಲ್ಲಿ ತುಂಬಾನೇ ಥ್ರಿಲ್ಲಿಂಗ್ ಸೀನ್ಸ್ ಕೂಡ ಬರ್ತವೆ. ಇದೊಂದು ಖಂಡಿತ ವಾಚಬಲ್ ಮೂವಿ ಅಂತಂದ್ರೆ ಒಂದು ಮಸ್ಟ್ ವಾಚ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಒಂದ್ಸಲ ಖಂಡಿತ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಕನ್ನಡ ಡಬ್ಡಲ್ಲಿ ಅವೈಲೇಬಲ್ ಇದೆ. ನಂಬರ್ 2 ಅಲ್ಲಿ ಬರೋ ಮೂವಿ ಹೆಸರು ಅರ್ಜುನ ಫಲ್ಗುಣ. ಇದು 2021 ಅಲ್ಲಿ ಬಂದ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. IMDb ಅಲ್ಲಿ ಮೂವಿಗೆ 4.8 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ ಮೂವಿಯ ಕಾಸ್ಟ್ ಅಲ್ಲಿ ಶ್ರೀ ವಿಷ್ಣು, ಅಮೃತ ಅಯ್ಯರ್, ರಾಜ್ಕುಮಾರ್, ಕಶಿರೆಡ್ಡಿ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು ಅರ್ಜುನ ಅಂತಂದ್ರೆ ಶ್ರೀ ವಿಷ್ಣು ಅವ್ರದ್ದು. ಅವರು ಒಂದು ವಿಲೇಜ್ ನಲ್ಲಿ ತಮ್ಮ ಸ್ನೇಹಿತರ ಜೊತೆ ಒಂದು ಸ್ಮಗ್ಲಿಂಗ್ ಮಾಡ್ತಿರ್ತಾರೆ. ಅಂದ್ರೆ ಡ್ರಗ್ಸ್ನ ಸ್ಮಗ್ಲಿಂಗ್ ಮಾಡ್ತಿರ್ತಾರೆ. ನಂತರ ಅವರಿಗೆ ಒಂದು ದೊಡ್ಡ ಸ್ಮಗ್ಲಿಂಗ್ ಮಾಡೋದು ಆರ್ಡರ್ ಬರುತ್ತೆ. ನಂತರ ಸ್ಮಗ್ಲಿಂಗ್ ಮಾಡೋಕೆ ಹೋದಾಗ ಅವರನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು. ನಂತರ ಏನಾಗುತ್ತೆ ಅನ್ನೋದೇ ಒನ್ಲೈನ್ ಸ್ಟೋರಿ. ತುಂಬಾನೇ ಥ್ರಿಲ್ಲಿಂಗ್ ಆಗಿದೆ ಮೂವಿ. ಒಂದ್ಸಲ ಖಂಡಿತ ನೋಡಿ. ಇದೊಂದು ಬೆಸ್ಟ್ ಥ್ರಿಲ್ಲಿಂಗ್ ಹಾಗೆ ಇಮೋಷನಲ್ ಮೂವಿ ಅಂತ ಹೇಳ್ಬೋದು. ಕನ್ನಡ ಡಬ್ಡಲ್ಲಿ ಅವೈಲೇಬಲ್ ಇದೆ ಮೂವಿ. ಈಗಂತೂ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಆದರೆ ಕಾಪಿರೈಟ್ನಿಂದ ರಿಮೂವ್ ಆಗ್ಬೋದು. ನೀವು ಫಾಸ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಅಥವಾ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಡ್ತೀನಿ. ಟೆಲಿಗ್ರಾಮ್ನಿಂದ ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಡೈರೆಕ್ಟ್ ಆಗಿ ಲಿಂಕ್ ಕೊಡ್ತೀನಿ. ನಂಬರ್ 1 ಅಲ್ಲಿ ಬರೋ ಮೂವಿ ಹೆಸರು ನಮ್ಮ ಭೂತಾತ್ಮ 2. ಇದು 2023 ಅಂದ್ರೆ ಇದೇ ವರ್ಷ ಬಂದ ಕನ್ನಡ ಭಾಷೆಯ ಒಂದು ಹಾರರ್ ಥ್ರಿಲ್ಲರ್ ಮೂವಿ. IMDb ಅಲ್ಲಿ ಮೂವಿಗೆ 7.6 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 93% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ಮೋನಿಕಾ ಗೌಡ, ಲೇಖಾ ಚಂದ್ರ, ಕೋಮಲ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಇದು 2017 ನಲ್ಲಿ ಬಂದ ನಮೋ ಭೂತಾತ್ಮ ಮೂವಿಯ ಒಂದು ಸೀಕ್ವಲ್ ಅಂತ ಹೇಳ್ಬೋದು. ಆ ಮೂವಿ ನೋಡಿದ್ರೆ ಸ್ಟೋರಿ ಗೊತ್ತಾಗಿರುತ್ತೆ. ಅದಕ್ಕೆ ಸ್ಟೋರಿ ಬಗ್ಗೆ ಹೇಳಲ್ಲ.
ಈ ಮೂವಿ ರೀಸೆಂಟ್ ಆಗಿ ಕನ್ನಡದಲ್ಲಿ ಬಂದಿದೆ ಅಂದರೆ HD ಕ್ವಾಲಿಟಿಯಲ್ಲಿ ಬಂದಿದೆ. ಮೂವಿ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಟೆಲಿಗ್ರಾಮಲ್ಲಿ ಮೂವಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಹಾರರ್ ಥ್ರಿಲ್ಲರ್ ಮೂವಿ ನೋಡೋದಕ್ಕೆ ಅಂತಂದರೆ ಒಂದ್ಸಲ ಖಂಡಿತ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಸ್ ನೋಡೋದಕ್ಕೆ ಫಿಲ್ಮಿ ಕಾರ್ನರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್